ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಸಮಾಜಶಾಸ್ತ್ರದ ಅಧ್ಯಯನ ವಿಷಯಗಳ ಕುರಿತಾಗಿ ತಿಳ್ಕೊಳ್ತಾ ಇದ್ವಿ. ಅದಕ್ಕೆ ಮುಂಚೆ ಸ್ವಲ್ಪ ಹಿಂದಿನ ವಿಚಾರಗಳನ್ನು, ಒಂದೊಂದರ ಪ್ರಶ್ನೆಗಳನ್ನು ನಾವು ಮತ್ತೊಮ್ಮೆ ನೋಡ್ಕೊಳ್ಳೋದಾದರೆ, ಸಮಾಜಶಾಸ್ತ್ರದ ಪಿತಾಮಹ ಯಾರು? ಆಗಸ್ಟ್ ಕಾಮ್ಟೆ ಸಮಾಜಶಾಸ್ತ್ರದ ಪಿತಾಮಹ. ಅವರು 1839ರಲ್ಲಿ ಸಮಾಜಶಾಸ್ತ್ರ ಎನ್ನುವ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಕೆ ಮಾಡಿದರು. ಆಗಸ್ಟ್ ಕಾಮ್ಟೆ ಪಾಸಿಟಿವ್ ಫಿಲಾಸಫಿ ಎನ್ನುವಂತಹ ಅಥವಾ ವಾಸ್ತವಿಕ ತತ್ವಜ್ಞಾನ ಎನ್ನುವಂತಹ ಗ್ರಂಥದ ಮೂಲಕ ಸಮಾಜಶಾಸ್ತ್ರ ಎನ್ನುವಂತಹ ಒಂದು ಪದವನ್ನು ಬಳಕೆ ಮಾಡಿದರು. ಮೊದಲ ಬಾರಿಗೆ ಅವರು ಬಳಕೆ ಮಾಡಿದ್ರಿಂದ ನಾವು ಅವರನ್ನು ಸಮಾಜಶಾಸ್ತ್ರದ ಪಿತಾಮಹ ಅಂತೇಳಿ ಕರೀತೀವಿ. ಇನ್ನು ಸಮಾಜಶಾಸ್ತ್ರ ಎನ್ನುವ ಪದ ಹೇಗೆ ಬಂತು ಅನ್ನೋದನ್ನು ಮತ್ತೊಂದು ಸಾರಿ ಗಮನಿಸೋದಾದರೆ, ಸೋಷಿಯಾಲಜಿ ಎನ್ನುವ ಪದವು ಲ್ಯಾಟಿನ್ ಭಾಷೆಯ ಸೋಷಿಯಸ್, ಗ್ರೀಕ್ ಭಾಷೆಯ ಲಾಗಸ್ ಎನ್ನುವ ಪದದಿಂದ ಬಂದಿದೆ. ಸೋಷಿಯಸ್ ಎಂದರೆ ಸಮಾಜ, ಸಹಚರ ಎಂದರ್ಥ. ಲಾಗಸ್ ಎಂದರೆ ವಿಜ್ಞಾನ ಅಥವಾ ಶಾಸ್ತ್ರ. ಸಮಾಜವನ್ನು ಕುರಿತಾಗಿ ಅಧ್ಯಯನ ಮಾಡ್ತಕ್ಕಂತಹ ಒಂದು ವಿಜ್ಞಾನವೇ ಸಮಾಜಶಾಸ್ತ್ರ ಎಂದಾಗುತ್ತದೆ. ಈ ವಿಷಯಗಳನ್ನು ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಇನ್ನು ಸಮಾಜಶಾಸ್ತ್ರದ ಅಧ್ಯಯನ ವಿಷಯದಲ್ಲಿ ನಾವು ಶಾಖೆಗಳ ಅಧ್ಯಯನ ಅಂತೇಳಿ ಒಂದು ಅಂಶವನ್ನು ಗಮನಿಸಿದ್ವಿ. ಅದರಲ್ಲಿ ನಾನು ಒಂದೆರಡು ಶಾಖೆಗಳ ಬಗ್ಗೆ ಮಾತ್ರ ಹೇಳಿದ್ದೆ. ಅದರ ಮುಂದುವರಿದ ಭಾಗದಲ್ಲಿ 21ನೇ ಶತಮಾನದ ಕಾಲಕ್ಕೆ ಇನ್ನೂ ಹೊಸ ಹೊಸ ಶಾಖೆಗಳು ಇಲ್ಲಿ ರೂಪುಗೊಳ್ತಾ ಬಂದಿವೆ. ಯಾಕೆ ಅಂದರೆ, ಸಮಾಜಶಾಸ್ತ್ರ ತನ್ನ ಅಧ್ಯಯನದ ವಿಸ್ತಾರವನ್ನು ಹೆಚ್ಚಿಸಿಕೊಳ್ತಾ ಹೋದಂತೆ ಅನೇಕ ಹೊಸ ಹೊಸ ಸಂಗತಿಗಳು ಇಲ್ಲಿ ಸೇರ್ಪಡೆಯಾಗುತ್ತವೆ. ಹಲವಾರು ಹೊಸ ಹೊಸ ವಿಚಾರಗಳನ್ನು ಅಧ್ಯಯನ ಮಾಡಲಾಗ್ತದೆ ಕಾಲಕ್ಕನುಗುಣವಾಗಿ, ಮತ್ತು ಇಲ್ಲಿ ಆಗ್ತಕ್ಕಂತಹ ಪರಿವರ್ತನೆಗಳಿಗೆ ಅನುಗುಣವಾಗಿ ಹೊಸ ಹೊಸ ವಿಚಾರಗಳನ್ನು ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಆ ದಿಸೆಯಲ್ಲಿ 21ನೇ ಶತಮಾನದಲ್ಲಿ ಪ್ರಮುಖವಾಗ್ತಕ್ಕಂತಹ ಕೆಲವು ಶಾಖೆಗಳನ್ನು ನಾವಿಲ್ಲಿ ಸಂಕ್ಷಿಪ್ತವಾಗಿ ಗಮನಿಸಬೇಕಾಗುತ್ತೆ. ಒಂದು ಆರ್ಥಿಕ ಸಮಾಜಶಾಸ್ತ್ರ, ರಾಜಕೀಯ ಸಮಾಜಶಾಸ್ತ್ರ, ಶೈಕ್ಷಣಿಕ ಸಮಾಜಶಾಸ್ತ್ರ, ಸಾಮಾಜಿಕ ಪರಿವರ್ತನೆ, ಅದು ಆಧುನಿಕ ಮತ್ತು ಆಧುನಿಕೋತ್ತರ, ಹಾಗೆಯೇ ಸ್ತ್ರೀವಾದ ಮತ್ತು ವೃದ್ಧರ ಅಧ್ಯಯನ. ಇನ್ನು ಅನೇಕ ಶಾಖೆಗಳಿದ್ದಾವೆ. ನಾವು ಇಲ್ಲಿ ಕೆಲವನ್ನ ಸಾಂಕೇತಿಕವಾಗಿ ತೆಗೆದುಕೊಂಡಿದ್ದೇವೆ. ಹಾಗಾದರೆ ಇವೆಲ್ಲವುಗಳು ಸಾಮಾಜಿಕ ಸಂಗತಿಗಳನ್ನು ಒಳಗೊಂಡಂತೆ ಅಧ್ಯಯನ ಮಾಡ್ತಾ ಹೋಗ್ತವೆ ಎನ್ನುವಂತಹದ್ದು. ನೋಡಿ, ಇಲ್ಲಿ ಆರ್ಥಿಕ ಸಮಾಜಶಾಸ್ತ್ರ. ಒಂದು ಸಮಾಜ ಎಂದಾಗ ಇಲ್ಲಿ ಮಾನವ ಸಮಾಜ ಜೀವಿ, ಸಮಾಜ ರಹಿತನಾಗಿ ಅವನು ಬದುಕೋದಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಒಂದು ಕಡೆ ಅರಿಸ್ಟಾಟಲ್ ಹೇಳ್ತಾರೆ, ಮ್ಯಾನ್ ಇಸ್ ಎ ಸೋಷಿಯಲ್ ಅನಿಮಲ್. ಮಾನವ ಸಾಮಾಜಿಕ ಜೀವಿ, ಸೋಷಿಯಲ್ ಬೀಯಿಂಗ್ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಕಸ್ಮಾತ್ ಯಾರಾದರೂ ಸಮಾಜದಲ್ಲಿ ತಾವು ಬದುಕೋದಿಲ್ಲ ಅಂತ ಹೇಳಿದ್ರೆ ಅವರು ಮನುಷ್ಯರಾಗಿರೋದಕ್ಕೆ ಸಾಧ್ಯ ಇಲ್ಲ. ದೇವರಾಗಿರಬೇಕು, ದೆವ್ವ ಆಗಿರಬೇಕು, ಅಥವಾ ಭೂತ ಆಗಿರಬೇಕು ಎನ್ನುವ ಮಾತನ್ನು ಹೇಳ್ತಾರೆ. ಹಾಗಾದರೆ ಇದು ನಮಗೆ ಏನನ್ನು ಸೂಚಿಸುತ್ತದೆ ಅಂದರೆ, ಮಾನವರೆಲ್ಲರೂ ಸಮಾಜದಲ್ಲಿಯೇ ಬದುಕಬೇಕು. ಸಮಾಜವನ್ನು ಬಿಟ್ಟು ಸಮಾಜದ ಹೊರತಾಗಿ ನಾವು ಯಾರು ಕೂಡ ಬದುಕೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಅಂತಹ ಸಮಾಜ ಜೀವಿ ಮಾನವ, ಅವನಿಗೆ ಆರ್ಥಿಕ ಅಂಶಗಳು ಮುಖ್ಯ. ಹಣವಿಲ್ಲದೆ ಮಾನವ ಬದುಕಲಾರ. ಆ ಎಲ್ಲ ಸಂಗತಿಗಳನ್ನು ಆರ್ಥಿಕ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಅಧ್ಯಯನ ಮಾಡುತ್ತೆ. ಅಂತೆಯೇ ರಾಜಕೀಯ ಸಮಾಜಶಾಸ್ತ್ರ ಅಂತಕ್ಕಂಥದ್ದು, ಸಮಾಜ ಜೀವಿ ಮಾನವ ರಾಜಕೀಯ ಚಟುವಟಿಕೆಗಳನ್ನು, ಅಂದರೆ ಒಂದು ಸರ್ಕಾರವನ್ನು ಸ್ಥಾಪಿಸ್ತಕ್ಕಂಥವ್ರು ಯಾರು? ಮಾನವರೇ. ಹಾಗಾಗಿ ಒಂದು ಸಮಾಜದ, ಒಂದು ದೇಶದ ರಾಜ್ಯ ಮತ್ತು ಸರ್ಕಾರವನ್ನು, ಆ ಎರಡನ್ನು ಒಟ್ಟಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು ರಾಜಕೀಯ ಸಮಾಜಶಾಸ್ತ್ರ. ಮೂರನೇದು ಶೈಕ್ಷಣಿಕ ಸಮಾಜಶಾಸ್ತ್ರ. ಸಮಾಜ ಜೀವಿ ಮಾನವ ತನ್ನ ಬದುಕನ್ನು ರೂಪಿಸಿಕೊಳ್ಳೋದಕ್ಕೆ ಅವನು ಶಿಕ್ಷಣವನ್ನು ಪಡ್ಕೊಳ್ತಾ ಹೋಗ್ತಾನೆ, ಜ್ಞಾನವನ್ನು ಪಡ್ಕೊಳ್ತಾನೆ. ಅಂತಹ ಶಾಲೆ, ಕಾಲೇಜು, ಶಿಕ್ಷಣ ಇವುಗಳಿಗೆ ಸಂಬಂಧಪಟ್ಟಂತಹ ಅಂಶಗಳನ್ನು ಶೈಕ್ಷಣಿಕ ಸಮಾಜಶಾಸ್ತ್ರವು ಅಧ್ಯಯನ ಮಾಡುತ್ತದೆ. ಮತ್ತೊಂದು ಸಾಮಾಜಿಕ ಪರಿವರ್ತನೆ ಅಂದರೆ ಬದಲಾವಣೆ. ಇಲ್ಲಿ ಆ ಬದಲಾವಣೆಯನ್ನು ಎರಡು ಭಾಗಗಳಲ್ಲಿ, ಒಂದು ಆಧುನಿಕ ಸಮಾಜದಲ್ಲಾದಂಥ ಬದಲಾವಣೆಗಳು, ಮತ್ತೊಂದು
ಒಂದು ಆಧುನಿಕೋತ್ತರ, ಅಂದರೆ ಭವಿಷ್ಯದ ಸಮಾಜದಲ್ಲಿ ಆಗ್ತಾ ಬರ್ತಾ ಇರ್ತಕ್ಕಂತಹ ಸಮಾಜಗಳ ಪರಿವರ್ತನೆ, ಮುಂದಿನ ದಿನಗಳಲ್ಲಿ ಆಗ್ತಕ್ಕಂತಹ ಪರಿವರ್ತನೆ, ಇವುಗಳನ್ನು ಕುರಿತಾಗಿ ಅಧ್ಯಯನ ಮಾಡ್ತಕ್ಕಂತಹದ್ದು. ಸಮಾಜ ಜೀವಿ ಮಾನವ ಸಮಾಜ ರಹಿತನಾಗಿ ಹೇಗೆ ಬದುಕೋದಿಲ್ವೋ ಹಾಗೇನೆ ಪರಿವರ್ತನೆಗಳಿಲ್ಲದೆ ಮಾನವ ಸಮಾಜ ಮುಂದುವರಿಯಲಾಗಿದೆ. ಯಾಕೆಂದರೆ ನಾವು ಒಂದು ಮಾತನ್ನು ಹೇಳ್ತೀವಿ, ಚೇಂಜ್ ಈಸ್ ದ ಲಾ ಆಫ್ ನೇಚರ್. ಬದಲಾವಣೆ ಅಂತಕ್ಕಂತಹದ್ದು ಒಂದು ಪ್ರಕೃತಿಯ ನಿಯಮ. ನಾವು ಬಯಸಲಿ ಬಿಡಲಿ ಬದಲಾವಣೆ ದಿನನಿತ್ಯ ಸಂಭವಿಸುತ್ತಲೇ ಇರುತ್ತದೆ. ಅಂತಹ ಬದಲಾವಣೆಗಳಿಂದಾಗಿ ನಮ್ಮ ಸಮಾಜದಲ್ಲಿ ಬೇಕಾದಷ್ಟು ಹೊಸ ಹೊಸ ಅಂಶಗಳು ಸೇರ್ಪಡೆಯಾಗುತ್ತವೆ. ಹಾಗಾದರೆ ನಾವು ಹಿಂದಿನ ಕಾಲವನ್ನು ಪ್ರಾಚೀನ ಕಾಲ ಅಂತ ಕರಿತೀವಿ, ಸಾಂಪ್ರದಾಯಿಕ ಭಾರತ ಅಂತ ಕರಿತೀವಿ, ಇವತ್ತು ಆಧುನಿಕ ಅಂತ ಹೇಳ್ತೀವಿ, ಅಥವಾ ಮುಂದೆ ಆಗ್ತಕ್ಕಂತಹ ಬದಲಾವಣೆಗಳನ್ನು ಹೊಂದುವಂತಹದ್ದು ಆಧುನಿಕೋತ್ತರ. ಈ ಆಧುನಿಕಕ್ಕೂ ಮಿಗಿಲಾಗಿ ಆಗ್ತಕ್ಕಂಥ ಬದಲಾವಣೆಗಳು ಅಂತ ಹೇಳ್ತೀವಿ. ಹೀಗೆ ಈ ಎಲ್ಲ ಬದಲಾವಣೆಗಳನ್ನು ಈ ಒಂದು ಶಾಖೆ ಅಧ್ಯಯನ ಮಾಡಿದೆ. ಯಾಕೆ ಅಂತ ಹೇಳಿದ್ರೆ, ಸಮಾಜ ಜೀವಿ ಮಾನವ ಇವತ್ತು ತಾನು ನೋಡ್ತಕ್ಕಂಥ ಸಮಾಜ, ಮುಂದೆ ಬದಲಾಗ್ತಾ ಇರ್ತಕ್ಕಂಥ ಸಮಾಜ, ಭವಿಷ್ಯದ ಸಮಾಜ, ಇವೆಲ್ಲವುಗಳನ್ನು ತಾನು ಪರಿಗಣಿಸುತ್ತಲೇ ಹೋಗಬೇಕಾಗುತ್ತೆ. ಆ ಸಂಗತಿಗಳನ್ನು ಈ ಶಾಖೆಯು ಅಧ್ಯಯನ ಮಾಡುತ್ತೆ. ಹಾಗೆಯೇ ಮತ್ತೊಂದು ಸ್ತ್ರೀವಾದ. ಇವತ್ತು 20-21ನೇ ಶತಮಾನದ ಕಾಲಕ್ಕೆ ಮಹಿಳೆಯರು ಸಾಕಷ್ಟು ಬದಲಾವಣೆಗಳನ್ನು ಅಳವಡಿಸಿಕೊಳ್ತಾ ಬಂದಿದ್ದಾರೆ. ಅನೇಕ ಬದಲಾವಣೆಗಳು ಆಗಿದೆ. ಒಂದು ಕಾಲದಲ್ಲಿ ಮನೆಗೆ ಮಾತ್ರ ಅಥವಾ 4 ಗೋಡೆಗೆ ಮಾತ್ರ ಸೀಮಿತವಾಗಿದ್ದಂತಹ ಮಹಿಳೆ ಇವತ್ತು ಆ 4 ಗೋಡೆಯ ಚೌಕಟ್ಟನ್ನು ದಾಟಿ ಎಲ್ಲರಂತೆ ಅಂದರೆ ಇತರ ಪುರುಷರಂತೆ ತಾನು ಶಿಕ್ಷಣವನ್ನು ಪಡ್ಕೊಳ್ತಕ್ಕಂಥದ್ದು, ಉದ್ಯೋಗಸ್ಥಳಾಗ್ತಕ್ಕಂಥದ್ದು, ಇಡೀ ಎಲ್ಲ ವ್ಯವಸ್ಥೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾ ಇದ್ದಾಳೆ. ಅಂತಹ ಸ್ತ್ರೀಯ ಜೀವನದಲ್ಲಿ ಆದಂತಹ ಬದಲಾವಣೆಗಳು, ಆಕೆ ಆ ಕಾರಣಕ್ಕಾಗಿ ಎದುರಿಸಬೇಕಾದಂತಹ ಸಮಸ್ಯೆಗಳು, ಇವೆಲ್ಲವುಗಳನ್ನು ಕೂಡ ಅಧ್ಯಯನ ಮಾಡ್ತಕ್ಕಂಥದ್ದು ಸ್ತ್ರೀವಾದ ಎನ್ನುವಂತಹ ಶಾಖೆ. ಮತ್ತೊಂದು ವೃದ್ಧರ ಅಧ್ಯಯನ. ನೋಡಿ, ವಯೋವೃದ್ಧರ ಅಧ್ಯಯನ. ನಾವು ಮುಂದಿನ ಉನ್ನತ ಅಧ್ಯಯನದಲ್ಲಿ ವಯೋವೃದ್ಧರ ಸಮಸ್ಯೆಗಳು ಅಂತಲೇ ಅಧ್ಯಯನ ಮಾಡ್ತೀವಿ. ಯಾಕೆ ಅಂದರೆ, ಒಂದು ಕಾಲದಲ್ಲಿ ಅವಿಭಕ್ತ ಕುಟುಂಬಗಳೇ ಪ್ರಧಾನವಾಗಿದ್ದಂತಹ ಭಾರತ ಇವತ್ತು ಬದಲಾವಣೆಗಳನ್ನು ಅಳವಡಿಸಿಕೊಂಡಿದೆ. ಅವಿಭಕ್ತ ಕುಟುಂಬಕ್ಕೆ ಬದಲಾಗಿ ಇವತ್ತು ಅಣು ಕುಟುಂಬಗಳು, ವಿಭಕ್ತ ಕುಟುಂಬಗಳು ಇವತ್ತು ಹೆಚ್ಚಾಗಿದೆ. ಹೀಗಾಗ್ತಾ ಬಂದಾಗ ಒಂದು ಕುಟುಂಬದಲ್ಲಿದ್ದಂತಹ ವೃದ್ಧಾಪ್ಯದ ಅಂಚಿನಲ್ಲಿರ್ತಕ್ಕಂತಹ ವ್ಯಕ್ತಿಗಳ ಜೀವನ ನಿರ್ವಹಣೆ ಕಷ್ಟ ಆಗ್ತಾ ಇದೆ. ಅವ್ರನ್ನ ನೋಡ್ಕೊಳ್ಳೋದು ಕಷ್ಟ ಆಗ್ತಾ ಇದೆ. ಅವ್ರು ನೋಡ್ಕೊಳ್ಳೋದಕ್ಕೆ ಜನರು ಇಲ್ಲದಂತಾಗ್ತಾ ಇದೆ. ಇಂತಹ ವಿಚಾರಗಳನ್ನು ನಾವು ವೃದ್ಧರ ಅಧ್ಯಯನ ಎನ್ನುವಂಥ ಶಾಖೆಯಲ್ಲಿ ಅಧ್ಯಯನ ಮಾಡ್ತೀವಿ. ಹೀಗೆ ಹಲವು 10 ಶಾಖೆಗಳು, ಇನ್ನು ಅನೇಕ ಶಾಖೆಗಳಿದ್ದಾವೆ. ನಾನು ಆಗಲೇ ಹೇಳಿದಾಗೆ ಇವುಗಳನ್ನು ಸಾಂಕೇತಿಕವಾಗಿ ಇಲ್ಲಿ ತಗೊಂಡಿದ್ದೀನಿ. ಸೊ ಹಾಗಾದರೆ ಇಷ್ಟೆಲ್ಲ ಶಾಖೆಗಳನ್ನು ಸಮಾಜಶಾಸ್ತ್ರ ತನ್ನ ಅಧ್ಯಯನದ ವಿಚಾರದಲ್ಲಿ ಒಳಗೊಂಡಿದೆ ಎನ್ನುವಂತಹದ್ದು. ಹೀಗೆ ಅನೇಕ ಶಾಖೆಗಳು ಸಮಾಜಶಾಸ್ತ್ರದಲ್ಲಿ ಅಧ್ಯಯನಕ್ಕೆ ಒಳಪಟ್ಟಿವೆ ಮತ್ತು ಹೊಸ ಹೊಸ ಶಾಖೆಗಳು ಇಲ್ಲಿ ಸೇರ್ಪಡೆ ಆಗ್ತಾ ಬರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ವಿದ್ಯಾರ್ಥಿಗಳ ನಮ್ಮ ಮುಂದಿನ ಅತ್ಯಂತ ಪ್ರಮುಖವಾದಂತಹ ಅಧ್ಯಯನ ವಿಚಾರ ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಅಥವಾ ಸಮಾಜಶಾಸ್ತ್ರದ ಅಧ್ಯಯನದ ಮಹತ್ವ ಅಥವಾ ಸಮಾಜಶಾಸ್ತ್ರದ ಅಧ್ಯಯನದಿಂದ ಆಗ್ತಕ್ಕಂತಹ ಉಪಯೋಗಗಳೇನು, ಲಾಭಗಳೇನು ಎನ್ನುವಂಥದ್ದು. ನೋಡಿ, ಇದು 10 ಅಂಕಗಳ ಬಹಳ ಪ್ರಮುಖವಾದಂತಹ ಒಂದು ಪ್ರಶ್ನೆ. ಹಾಗೆಯೇ ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡ್ತಕ್ಕಂತಹ ನೀವೆಲ್ಲರೂ ತಿಳ್ಕೊಳ್ಳೇಬೇಕಾದಂತಹ ಒಂದು ಉತ್ತರ, ಯಾಕೆ ನಾವು ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡ್ತೀವಿ, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದ ಸ್ಟಡಿ ಆಫ್ ಸೋಷಾಲಜಿ ಅಂತಕ್ಕಂಥದ್ದು. ಯಾಕಾಗಿ ನಾವು ಅಧ್ಯಯನ ಮಾಡ್ತೀವಿ, ಏನದರ ಪ್ರಾಮುಖ್ಯತೆ, ಉಪಯೋಗ ಏನಿದೆ ಎನ್ನುವಂಥದ್ದನ್ನು ಕುರಿತಾಗಿ ಇರುವಂತಹದ್ದು. ಹಾಗಾದರೆ ಆ ಹಿನ್ನೆಲೆಯಲ್ಲಿ ಹಲವಾರು ಅಂಶಗಳಿದ್ದಾವೆ. ಇವೆಲ್ಲವುಗಳು ನಮಗೆ ಸಮಾಜಶಾಸ್ತ್ರದ ಅಧ್ಯಯನದ ಮಹತ್ವವನ್ನು ತಿಳಿಸ್ತಾ ಇದ್ದಾವೆ ಎನ್ನುವಂತಹದ್ದು. 10 ಅಂಕಗಳ ಒಂದು ಅತ್ಯಂತ ಮಹತ್ವದ ಪ್ರಶ್ನೆ ಇದು. ಮೊದಲನೇದು ವ್ಯಕ್ತಿತ್ವದ ಬೆಳವಣಿಗೆ. ನೋಡಿ, ಮಾನವ ವಾಸ ಮಾಡ್ತಾ ಇರ್ತಕ್ಕಂತಹದ್ದೇ ನಮ್ಮ ಸಮಾಜದಲ್ಲಿ. ಅವನು ಸಮಾಜ ಜೀವಿ. ಆ ಸಮಾಜ ಜೀವಿಯಾದಂತಹ ಮಾನವ ತನ್ನ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋದಕ್ಕೆ ಅವನಿಗೆ ಅವಕಾಶ ಇರ್ತಕ್ಕಂಥದ್ದಿರಲಿ
ಸಮಾಜ ಎನ್ನುವ ಬೃಹತ್ ಚೌಕಟ್ಟಿನಲ್ಲಿ. ಆ ಸಮಾಜದ ಮೂಲಕವೇ ತಾನು ಬೆಳಿಬೇಕಾಗುತ್ತೆ, ಸಮಾಜದ ಮೂಲಕವೇ ತನ್ನನ್ನು ತಾನು ರೂಪಿಸಿಕೊಳ್ಬೇಕಾಗ್ತದೆ. ಉತ್ತಮವಾದಂತಹ ಅಂತಸ್ತು ಪಾತ್ರವನ್ನು ಅವನು ಹೊಂದುತ್ತಾ ಹೋಗ್ತಾನೆ. ಹಾಗಾದರೆ ಅಂತಹ ಸಮಾಜವನ್ನು ಕುರಿತಾದಂತಹ ಮಾಹಿತಿಯನ್ನು ನಮಗೆ ನೀಡ್ತಕ್ಕಂತಹದ್ದು ಸಮಾಜಶಾಸ್ತ್ರ. ಹಾಗಾಗಿ ಮಾನವ ತನ್ನ ವ್ಯಕ್ತಿತ್ವದ ಬೆಳವಣಿಗೆಗೆ ಪೂರಕವಾಗ್ತಕ್ಕಂತಹ ಸಮಾಜಶಾಸ್ತ್ರದ ಅಧ್ಯಯನವನ್ನು ಮಾಡುವ ಮೂಲಕ ಸಮಾಜವನ್ನು ಕುರಿತಾಗಿ ಅಧ್ಯಯನ ಮಾಡ್ತಾನೆ. ತಾನು ಹೇಗೆ ಬದಲಬೇಕು, ತನ್ನ ಜೀವನ ಕ್ರಮ ಹೇಗಿರಬೇಕು, ಇವೆಲ್ಲವುಗಳನ್ನು ಅವನು ತನ್ನ ಸುತ್ತಮುತ್ತಲಿನ ಪರಿಸರ ನೋಡ್ತಾನೆ, ಕಲ್ತ್ಕೊಳ್ತಾ ಹೋಗ್ತಾನೆ. ಹಾಗಾಗಿ ಸಮಾಜದಲ್ಲಿಯೇ ತನ್ನ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ತಾನೆ, ತನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ತಾನೆ. ಆ ಕಾರಣಕ್ಕಾಗಿ ಸಮಾಜದ ಒಂದು ಮಾಹಿತಿಯನ್ನು ನೀಡತಕ್ಕಂತಹ ಸಮಾಜಶಾಸ್ತ್ರದ ಅಧ್ಯಯನ ನಮಗತ್ಯಂತ ಮಹತ್ವ ಅಂಥೇಳಿ ಇಲ್ಲಿ ಕಂಡುಬರುತ್ತದೆ. ಎರಡನೆಯದು ಮನೋಭಾವಗಳ ಸುಧಾರಣೆ. ಮಾನವ ಜೈವಿಕ ಹಂತದಿಂದ ಸಾಮಾಜಿಕ ಜೀವಿಯಾಗಿ ರೂಪುಗೊಳ್ತಾ ಹೋಗ್ತಾನೆ. ಪ್ರತಿಯೊಂದು ಮಗು ಮುಂದೆ ಮಾನವನಾಗಿ ರೂಪುಗೊಳ್ತಾ ಹೋಗುತ್ತದೆ. ಆ ಸಂದರ್ಭದಲ್ಲಿ ಆ ಬೆಳವಣಿಗೆಯ ಹಂತದಲ್ಲಿ ಆ ಮಗು ಮಾನವನಾಗುವಂತಹ ಒಂದು ಪರಿ ಏನಿದೆ, ಆ ಮಧ್ಯದಲ್ಲಿ ಸಂಭವಿಸ್ತಕ್ಕಂತಹ ಘಟನೆಗಳಿದ್ದಾವೆ, ಅವುಗಳು ಮಾನವನ ಮಗುವಿನ ಮನಸ್ಸಿನ ವಿಚಾರಗಳನ್ನು ಅದು ರೂಪಿಸುತ್ತಾ ಹೋಗುತ್ತದೆ. ಆರಂಭಕ್ಕೆ ಒಂದು ಮಗು ಅತ್ಯಂತ ಸಂಕುಚಿತ ರೀತಿಯಲ್ಲಿ ಆಲೋಚನೆ ಮಾಡುತ್ತೆ ಅಥವಾ ಒಂದು ಸೀಮಿತ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಹೋಗುತ್ತೆ. ಮುಂದೆ ಅದು ವಿಕಾಸವಾಗ್ತಾ ಹೋದಂತೆ, ಬೆಳವಣಿಗೆ ಆಗ್ತಾ ಹೋದಂತೆ ತಾನು ಮತ್ತೊಂದು ರೂಪವನ್ನು ಪಡ್ಕೊಳ್ತಾ ಹೋಗುತ್ತೆ. ಮೊದಲಿದ್ದಂಥ ಆಲೋಚನೆಗಳಿಗೂ ನಂತರ ಬರ್ತಕ್ಕಂಥ ಆಲೋಚನೆಗಳಿಗೂ ಸಾಕಷ್ಟು ಅಂತರಗಳುಂಟಾಗುತ್ತೆ. ಹಾಗಾದರೆ ಇಲ್ಲಿ ಆದಂತಹದ್ದು ಏನು? ಮನೋಭಾವಗಳ ಸುಧಾರಣೆ. ಯಾಕೆಂದರೆ ಗೊತ್ತಿಲ್ಲದೆ ಇರತಕ್ಕಂಥ ಹಂತದಿಂದ ಗೊತ್ತು ಮಾಡಿಕೊಳ್ಳುವ ಹಂತಕ್ಕೆ ಹೋದಾಗ ಅಲ್ಲಿ ಸಾಕಷ್ಟು ಪರಿವರ್ತನೆಗಳು ಸಂಭವಿಸ್ತದೆ. ಉದಾಹರಣೆಗೆ ಒಂದು ಜಾತಿಯ ವಿಷಯ ಆಗಿರ್ಬೋದು, ಧರ್ಮದ ವಿಷಯ ಆಗಿರ್ಬೋದು, ನಾವೆಲ್ಲರೂ ಸಂಕುಚಿತವಾಗಿ ಏನು ಆಲೋಚನೆ ಮಾಡ್ತಾ ಇದ್ವಿ, ಅದರ ಪರಿಧಿಯಿಂದ ಹೊರಬಂದು ವಿಶಾಲವಾಗಿ ಯೋಚನೆ ಮಾಡ್ತಾ ಹೋಗ್ತೀವಿ. ನಮ್ಮ ರಾಜ್ಯ, ನಮ್ಮ ದೇಶ, ಹೀಗೆ ಜಾಗತಿಕ ಪರಿಕಲ್ಪನೆಯನ್ನು ನಾವು ಬೆಳೆಸ್ಕೊಳ್ತಾ ಹೋಗ್ತೀವಿ. ಹಾಗಾದ್ರೆ ಅಂತೆಲ್ಲ ಸಂದರ್ಭಗಳಲ್ಲಿ ಆ ಮಾನವನ ಮನೋಭಾವಗಳನ್ನು ಸುಧಾರಣೆ ಮಾಡೋದಕ್ಕೆ ನೆರವಾಗ್ತಕ್ಕಂಥದ್ದು ಸಮಾಜಶಾಸ್ತ್ರ. ಯಾಕೆಂದರೆ ಸಮಾಜಶಾಸ್ತ್ರವು ಜಾತಿ, ಧರ್ಮ, ನಮ್ಮ ಸಂಸ್ಕೃತಿ ಈ ಎಲ್ಲವುಗಳನ್ನು ಅಧ್ಯಯನ ಮಾಡುತ್ತೆ. ಈ ಎಲ್ಲವುಗಳ ಬಗ್ಗೆ ಮಾನವನಿಗೆ ಬೇಕಾಗಿರ್ತಕ್ಕಂತಹ ಮಾಹಿತಿಯನ್ನು ನೀಡ್ತಾ ಹೋಗುತ್ತೆ. ಆ ಕಾರಣಕ್ಕಾಗಿ ಇಲ್ಲಿ ನಮ್ಮ ಮನೋಭಾವಗಳು ಸುಧಾರಣೆ ಆಗೋದಕ್ಕೆ ಅವಕಾಶ ಅಂತಕ್ಕಂಥದ್ದು ಯಥೇಚ್ಛವಾಗಿ ನಮಗಿಲ್ಲಿ ಕಂಡು ಬರ್ತದೆ. ಹೀಗಾಗಿ ಈ ಒಂದು ಉಪಯೋಗ ಕೂಡ ಇದೆ. ಮತ್ತೊಂದು ಸಾಮಾಜಿಕ ಸಮಸ್ಯೆಗಳ ಅಧ್ಯಯನ. ಒಂದು ಸಮಾಜ ಎಂದಾಗ ಅಲ್ಲಿ ಹಲವಾರು ಸಮಸ್ಯೆಗಳು ಉಂಟಾಗ್ತಾ ಹೋಗ್ತವೆ, ಅನೇಕ ಸಮಸ್ಯೆಗಳು ಎದುರಾಗ್ತಾ ಹೋಗ್ತವೆ. ಆ ಸಮಸ್ಯೆಗಳನ್ನು ಕುರಿತು ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಅಧ್ಯಯನ ಮಾಡುತ್ತೆ. ಯಾಕೆಂದರೆ ಸಮಾಜ ಜೀವಿಯಾದ ಮಾನವ ತನ್ನ ಸುತ್ತಮುತ್ತಲಿನ ವಾತಾವರಣ, ತನ್ನ ಸುತ್ತಮುತ್ತಲಿನ ಬದುಕನ್ನು ರೂಪಿಸಿಕೊಳ್ಳುವಾಗ ಅವನು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಹಲವಾರು ಹೊಸ ಹೊಸ ಸಮಸ್ಯೆಗಳು ಇಲ್ಲಿ ರೂಪುಗೊಳ್ತಾ ಹೋಗ್ತವೆ. ಹಾಗಾಗಿ ಅಂತಹ ಅನೇಕ ಸಮಸ್ಯೆಗಳನ್ನು ಕುರಿತು ಸಮಾಜಶಾಸ್ತ್ರ ಅಧ್ಯಯನ ಮಾಡುತ್ತೆ. ಉದಾಹರಣೆಗೆ ಬಡತನ ಆಗಿರ್ಬೋದು, ನಿರುದ್ಯೋಗ, ಜನಸಂಖ್ಯಾ ಸಮಸ್ಯೆ, ಭಯೋತ್ಪಾದನೆ, ಅನಕ್ಷರತೆ, ಇಂತಹ ಹಲವಾರು ಸಮಸ್ಯೆಗಳನ್ನು ಕುರಿತು ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಅಧ್ಯಯನ ಮಾಡುತ್ತೆ ಮತ್ತು ಆ ಸಮಸ್ಯೆಗಳ ಬಗ್ಗೆ ಮಾನವನಿಗೆ ಅರಿವನ್ನು ಮೂಡಿಸ್ತದೆ. ಯಾಕೆ ಅಂತ ಹೇಳಿದ್ರೆ ಬಡತನ ಏನು ಕಾರಣಗಳು, ನಿರುದ್ಯೋಗ ಯಾಕೆ ಉಂಟಾಗ್ತಾ ಇದೆ, ಹಾಗೇನೆ ಜನಸಂಖ್ಯೆ ಅಂತಕ್ಕಂತಹದ್ದು ಒಂದು ದೇಶದ ಮಾನವ ಸಂಪನ್ಮೂಲ ಅಂತಕ್ಕಂಥದ್ದು ಸಮಸ್ಯೆಯಾಗಿ ಯಾಕೆ ರೂಪುಗೊಳ್ತದೆ ಎನ್ನುವಂಥದ್ದು. ಹಾಗೇನೆ ಇವತ್ತು ಆಧುನಿಕ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ, ಪ್ರತಿದಿನ ಕೇಳ್ತಾ ಇದ್ದೀವಿ, ಆತಂಕವಾದ, ಭಯೋತ್ಪಾದನೆ ಇವು ಯಥೇಚ್ಛವಾಗಿ ಬೆಳೀತಾ ಇದ್ದಾವೆ. ಹಾಗೆಯೇ ಇವತ್ತಿನ ಕಾಲಕ್ಕೂ ಕೂಡ ಅನಕ್ಷರಸ್ಥರ ಸಂಖ್ಯೆ ಅಂತಕ್ಕಂಥದ್ದು
ಜಾಸ್ತಿ ಇದೆ. ಹಾಗಾದರೆ ಇಂತೆಲ್ಲ ಸಮಸ್ಯೆಗಳನ್ನು ಕುರಿತು ಸಮಾಜಶಾಸ್ತ್ರ ಅಧ್ಯಯನ ಮಾಡುತ್ತೆ. ಆ ಮೂಲಕ ನಮಗೆ ನಮ್ಮ ಸಮಾಜದ ಸಮಸ್ಯೆಗಳ ಅರಿವನ್ನು ಮೂಡಿಸುತ್ತದೆ, ನಮ್ಮ ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸುತ್ತದೆ ಮತ್ತು ಆ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡ್ತಾ ಹೋಗುತ್ತೆ. ಇದರಿಂದಾಗಿ ನಾವೇನು ಮಾಡ್ಬೋದು, ಯಾವ ರೀತಿಯಲ್ಲಿ ಈ ಸಮಸ್ಯೆಗಳನ್ನು ತಕ್ಕ ಮಟ್ಟಿಗಾದರೂ ಹೇಗೆ ಪರಿಹರಿಸ್ಕೊಳ್ಬೋದು ಎನ್ನುವಂತಹ ಒಂದು ಕನಿಷ್ಠ ಜ್ಞಾನವನ್ನು ನಮಗೆ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ನೀಡುತ್ತೆ. ಹೀಗಾಗಿ ಹಲವಾರು ಸಮಸ್ಯೆಗಳು, ನಾನು ಇಲ್ಲಿ ಕೆಲವೊಂದು ಸಾಂಕೇತಿಕವಾಗಿ ಬರೆದಿದ್ದೇನಷ್ಟೇ, ಹಲವಾರು ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳನ್ನು ಕುರಿತು ಸಮಾಜಶಾಸ್ತ್ರ ಅಧ್ಯಯನ ಮಾಡ್ತದೆ. ವರದಕ್ಷಿಣೆ ಸಮಸ್ಯೆ ಆಗಿರ್ಬೋದು, ಬಾಲ್ಯ ವಿವಾಹ ಸಮಸ್ಯೆ ಆಗಿರ್ಬೋದು, ಬಾಲಾಪರಾಧಿಗಳ ಸಮಸ್ಯೆ ಆಗಿರ್ಬೋದು, ಇಂಥ ಅನೇಕ ಸಮಸ್ಯೆಗಳಿದ್ದಾವೆ. ಹಾಗಾದರೆ ಅಂತೆಲ್ಲ ಸಮಸ್ಯೆಗಳನ್ನು ಕುರಿತು ಸಮಾಜಶಾಸ್ತ್ರ ನಮಗೆ ಅರಿವನ್ನು ಮೂಡಿಸುತ್ತೆ. ಅದಕ್ಕಾಗಿ ನಾವು ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಾಗಿದೆ. ಮತ್ತೊಂದು ಸಮಾಜದ ಪುನರ್ರಚನೆ, ರೀಕನ್ಸ್ಟ್ರಕ್ಷನ್ ಆಫ್ ದ ಸೊಸೈಟಿ. ಒಂದು ಸಮಾಜವನ್ನು ಪುನರ್ರಚಿಸುವುದು. ಯಾಕೆ ಪುನರ್ರಚಿಸಬೇಕು, ಹೇಗೆ ಪುನರ್ರಚಿಸೋದು ಅಂತ ಹೇಳಿದ್ರೆ, ಈ ಮೊದಲು ನಾವು ಅಧ್ಯಯನ ಮಾಡತಕ್ಕಂತಹ ಸಂಗತಿ ಏನಿದೆ, ಸಾಮಾಜಿಕ ಸಮಸ್ಯೆಗಳಿದ್ದಾವೆ. ಈ ಸಮಸ್ಯೆಗಳನ್ನು ಕುರಿತು ನಾವು ಅಧ್ಯಯನ ಮಾಡ್ತೀವಿ ಸಮಾಜಶಾಸ್ತ್ರದಲ್ಲಿ. ಅಷ್ಟಕ್ಕೆ ನಿಲ್ಲದೆ ಈ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸ್ತಕ್ಕಂತಹ ಒಂದು ರೀತಿಯನ್ನು ಕೂಡ ಇಲ್ಲಿ ಗಮನಿಸಲಾಗುತ್ತದೆ. ಆ ಸಮಸ್ಯೆಗಳಿಂದ ಮುಕ್ತವಾದಂತಹ ಸಮಾಜವನ್ನು ರಚಿಸುವಂತಹ ಒಂದು ಪ್ರಯತ್ನವನ್ನು ಸಮಾಜಶಾಸ್ತ್ರ ಇಲ್ಲಿ ಮಾಡಬಯಸುತ್ತದೆ. ಯಾಕೆ ಅಂತ ಹೇಳಿದ್ರೆ, ಈ ಸಮಸ್ಯೆಗಳನ್ನು ಅಧ್ಯಯನ ಮಾಡೋದಷ್ಟೇ ಅಲ್ಲ, ಜೊತೆಗೆ ಅದಕ್ಕೇನು ಪರಿಹಾರಗಳು, ಆ ಸಮಸ್ಯೆಗಳನ್ನು, ಪ್ರತಿಯೊಂದು ಸಮಸ್ಯೆಗಳನ್ನು ಇಲ್ಲಿ ಅಧ್ಯಯನ ಮಾಡಲಾಗುತ್ತೆ. ಅದಕ್ಕೇನು ಕಾರಣಗಳು ಅಥವಾ ಏನು ಪರಿಹಾರಗಳು, ಹೀಗೆ ಆ ಪರಿಹಾರೋಪಾಯಗಳನ್ನು ಸೂಚಿಸುವುದರ ಮೂಲಕ ಆ ಸಮಸ್ಯೆಯ ತೀವ್ರತೆಯನ್ನು ಕಡಿಮೆ ಮಾಡತಕ್ಕಂತಹ ಪ್ರಯತ್ನಗಳು ಇಲ್ಲಿ ನಡೆಯುತ್ತೆ. ಹೀಗಾಗಿ ಆ ಸಮಸ್ಯೆಗಳನ್ನು ಕಡಿಮೆ ಮಾಡ್ತಾ ಹೋದಂತೆ ಏನಾಗುತ್ತೆ, ಆ ಸಮಸ್ಯೆಗಳಿಗೆ ಇಲ್ಲಿ ಹೊಸದೊಂದು ರೂಪ ಸಿಗುತ್ತೆ. ಅವುಗಳು ಇಲ್ಲಿ ಕಡಿಮೆ ಆಗ್ತಾ ಹೋಗ್ತವೆ, ಸಮಾಜಕ್ಕೆ ಹೊಸ ರೂಪ ಅಂತಕ್ಕಂಥದ್ದು ಬರ್ತದೆ. ಹಾಗಾಗಿ ಇಲ್ಲಿ ಸಮಾಜ ಪುನರ್ರಚಿಸಲ್ಪಡ್ತದೆ ಅಂತ ಹೇಳಿದ್ರೆ ಸಮಸ್ಯೆಗಳಿಂದ ಮುಕ್ತವಾಗುತ್ತಾ ಹೋಗುತ್ತದೆ, ಸಮಸ್ಯೆಗಳಿಂದ ಬಿಡುಗಡೆಯನ್ನು ಪಡ್ಕೊಳ್ತಾ ಹೋಗ್ತದೆ. ಅದಕ್ಕೆ ನೆರವಾಗ್ತಕ್ಕಂಥದ್ದು ಸಮಾಜಶಾಸ್ತ್ರ. ತನ್ನ ಮಾಹಿತಿಯ ಮೂಲಕ, ತನ್ನ ಅಧ್ಯಯನದ ಮೂಲಕ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುತ್ತೆ. ಹೀಗಾಗಿ ಸಮಾಜವನ್ನು ಪುನರ್ರಚನೆ ಮಾಡೋದಕ್ಕೆ ಇಲ್ಲಿ ಅವಕಾಶಗಳು ಅಂತಕ್ಕಂಥದ್ದು ಇದೆ ಎನ್ನುವುದನ್ನು ನಾವು ಗಮನಿಸಬೇಕಾಗುತ್ತೆ. ಮತ್ತೊಂದು ಹಿಂದುಳಿದ ಮತ್ತು ದುರ್ಬಲ ವರ್ಗಗಳ ಏಳಿಗೆ. ನೋಡಿ, ಇವತ್ತು ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅಸಮಾನತೆ ಅಂತಕ್ಕಂತಹದ್ದಿದೆ. ದೇರ್ ಈಸ್ ಇನ್ಇಕ್ವಾಲಿಟಿ ಅಂತ ಹೇಳ್ತೀವಿ. ಆ ಅಸಮಾನತೆ ಯಾವೆಲ್ಲ ರೂಪದಲ್ಲಿದೆ? ಜಾತಿಗಳ ರೂಪದಲ್ಲಿದೆ ಅಥವಾ ಆರ್ಥಿಕ ಸಂಗತಿಗಳ ರೂಪದಲ್ಲಿದೆ. ಹೀಗಾಗಿ ಜಾತಿಗಳ ನಡುವೆ ಅಂತರ ಇದೆ. ಬಡವ ಶ್ರೀಮಂತರು ಎನ್ನುವಂತಹವರ ನಡುವೆ ಅಂತರ ಅಂತಕ್ಕಂಥದ್ದಿದೆ. ಹಾಗಾದರೆ ಇದನ್ನು ಹೇಗೆ ಸರಿಪಡಿಸ್ತಕ್ಕಂಥದ್ದು, ಸರಿದೂಗಿಸ್ತಕ್ಕಂಥದ್ದು ಹೇಗೆ? ಇದಕ್ಕಾಗಿ ಸಂವಿಧಾನನೇ ರಚನೆ ಆಗಿದೆ, ಹಲವಾರು ಅವಕಾಶಗಳು ಅಲ್ಲಿ ದೊರಕಿವೆ. ಹಾಗಾದರೆ ಇಲ್ಲಿ ಸಮಾಜಶಾಸ್ತ್ರ ಏನು ಮಾಡ್ತಾ ಇದೆ? ಹಿಂದುಳಿದ ವರ್ಗಗಳು ಮತ್ತು ದುರ್ಬಲ ವರ್ಗಗಳ ಏಳಿಗೆಗೆ ಸಂಬಂಧಪಟ್ಟಂತೆ ಆ ಕುರಿತಾಗಿ ಅಧ್ಯಯನ ಮಾಡುತ್ತದೆ. ಹಿಂದುಳಿದಿರ್ತಕ್ಕಂಥವರಿಗೆ, ದಲಿತರಿಗೆ ಬೇಕಾದಷ್ಟು ಅವಕಾಶಗಳನ್ನು ಒದಗಿಸುವಂತಹ ಒಂದು ಪ್ರಯತ್ನವನ್ನು ಮಾಡುತ್ತದೆ. ಪರಿಶಿಷ್ಟ ಜಾತಿ ಆಗಿರ್ಬೋದು, ಪರಿಶಿಷ್ಟ ಪಂಗಡ ಆಗಿರ್ಬೋದು, ಅಥವಾ ಇತರ ಹಿಂದುಳಿದ ವರ್ಗಗಳಾಗಿರ್ಬೋದು, ಅವುಗಳನ್ನು ಕುರಿತು ಸಮಾಜಶಾಸ್ತ್ರ ಅಧ್ಯಯನ ಮಾಡುತ್ತದೆ. ಆ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡುತ್ತದೆ. ಹಿಂದುಳಿದ ವರ್ಗಗಳು ಅಂದರೆ ಯಾವುದು ಮತ್ತು ಸರ್ಕಾರದ ಸವಲತ್ತುಗಳೇನಿದ್ದಾವೆ ಮತ್ತು ಹೇಗೆ ಅವರನ್ನು ಬಳಕೆ ಮಾಡಿಕೊಳ್ಬೇಕು, ಇಂತಹ ಹಲವು ಸಂಗತಿಗಳ ಬಗ್ಗೆ ಸಮಾಜಶಾಸ್ತ್ರವು ಮಾಹಿತಿಯನ್ನು ಒದಗಿಸುತ್ತದೆ. ಹೀಗಾಗಿ ಹಿಂದುಳಿದ ಮತ್ತು ದುರ್ಬಲ ವರ್ಗಗಳ ಕುರಿತು ಅಧ್ಯಯನ ಮಾಡುವ ಮೂಲಕ ಅವರ ಸಮಸ್ಯೆಗಳನ್ನು ಪರಿಹರಿಸುವಂತಹ ಒಂದು ಪ್ರಯತ್ನ ಸಮಾಜಶಾಸ್ತ್ರದ ಮೂಲಕ ಸಾಧ್ಯವಾಗ್ತಾ ಇದೆ. ಅದನ್ನು ನಾವು ದ್ವಿತೀಯ PUC ಬಂದಾಗ ಈ ಬಗ್ಗೆ ವಿವರವಾಗಿ ಅಧ್ಯಯನ ಮಾಡ್ತೀವಿ. ಹಾಗಾಗಿ ಇದು ಕೂಡ ಈ ಕಾರಣಕ್ಕಾಗಿ ನಾವು ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು. ಮತ್ತೊಂದು, ಇದೊಂದು ಉಪಯುಕ್ತವಾಗಿರ್ತಕ್ಕಂಥ ಬೋಧನಾ ವಿಷಯ. ನೋಡಿ, ಇಲ್ಲಿ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಇವತ್ತು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಅಧ್ಯಯನ ಪಡಪಟ್ಟಂತಹ ಒಂದು
ವಿಷಯ ಆಗಿದೆ. ಪ್ರತಿಯೊಂದು ಶಾಲೆ ಕಾಲೇಜುಗಳಲ್ಲಿ ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡಲಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಮಾಜದ ಬಗ್ಗೆ ಮಾಹಿತಿ ಇರಬೇಕು ಎನ್ನುವಂಥ ಕಾರಣ. ಅದಷ್ಟೇ ಅಲ್ಲ, ಇನ್ನು ಉನ್ನತ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಮಾಜಶಾಸ್ತ್ರವನ್ನು ಒಂದು ಅಧ್ಯಯನ ವಿಷಯವನ್ನಾಗಿ ಅಧ್ಯಯನ ಮಾಡಲಾಗ್ತಾ ಇದೆ. ಉದಾಹರಣೆಗೆ IAS, IFS, IPS ಮತ್ತು KS ಈ ಮುಂತಾದ ಉನ್ನತ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಮಾಜಶಾಸ್ತ್ರವನ್ನು ಒಂದು ಅಧ್ಯಯನ ವಿಷಯವನ್ನಾಗಿ ಇಲ್ಲಿ ಅಳವಡಿಸಲಾಗಿದೆ. ಉದಾಹರಣೆಗೆ IAS ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, IFS ಇಂಡಿಯನ್ ಫಾರಿನ್ ಸರ್ವಿಸ್, IPS ಇಂಡಿಯನ್ ಪೊಲೀಸ್ ಸರ್ವಿಸ್, KS ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಈ ಮಟ್ಟದ ಉನ್ನತ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗಿ ಉನ್ನತ ಹುದ್ದೆಗಳನ್ನು ಅಲಂಕರಿಸತಕ್ಕಂತಹ ವ್ಯಕ್ತಿಗಳು ಸಮಾಜದ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿರಲಿ, ಸಮಾಜದ ಬಗ್ಗೆ ಅವರಿಗೆ ಎಲ್ಲ ಪರಿಕಲ್ಪನೆಗಳಿರಲಿ, ಸಮಾಜದ ಸಮಸ್ಯೆಗಳು ಗೊತ್ತಿರಲಿ, ಅದನ್ನು ಹೇಗೆ ಪರಿಹರಿಸಬೇಕು ಅಂತಕ್ಕಂಥದ್ದು ಗೊತ್ತಿರಲಿ. ಈ ಕಾರಣಕ್ಕಾಗಿ ಇಂತಹ ಉನ್ನತ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಮಾಜಶಾಸ್ತ್ರವನ್ನು ಒಂದು ಅಧ್ಯಯನ ವಿಷಯವನ್ನಾಗಿ ರೂಪಿಸಲಾಗಿದೆ. ಹೀಗಾಗಿ ಇದೊಂದು ಬೋಧನಾ ವಿಷಯವೂ ಹೌದು, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ನೆರವಾಗ್ತಕ್ಕಂತಹ ಸಂಗತಿಯೇ ಹೌದು. ಅಂತೆಯೇ ಸಮಾಜಶಾಸ್ತ್ರವನ್ನು ಉನ್ನತ ಮಟ್ಟದಲ್ಲಿ ಅಧ್ಯಯನ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಅನೇಕ ಉದ್ಯೋಗದ ಅವಕಾಶಗಳಿದ್ದಾವೆ. ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಗಿರ್ಬೋದು, ಗುಡ್ಡಗಾಡು ಜನಾಂಗಗಳ ಅಭಿವೃದ್ಧಿ ಆಗಿರ್ಬೋದು, ಕಾರ್ಮಿಕ ಅಭಿವೃದ್ಧಿ ಇಲಾಖೆಗಳಾಗಿರ್ಬೋದು ಮತ್ತು ಕಾಲೇಜುಗಳಲ್ಲಿ ಉಪನ್ಯಾಸಕ ಹುದ್ದೆಗಳಾಗಿರ್ಬೋದು, ಇಂಥ ಹಲವು 10 ಉದ್ಯೋಗದ ಅವಕಾಶಗಳು ಉನ್ನತ ಮಟ್ಟದಲ್ಲಿ ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡುವಂಥವರಿಗೆ ಲಭ್ಯವಾಗ್ತಾ ಇದ್ದಾವೆ. ಹಾಗಾಗಿ ಇದೊಂದು ಬೋಧನಾ ವಿಷಯ, ಉಪಯುಕ್ತವಾಗಿರ್ತಕ್ಕಂತಹ ಒಂದು ಬೋಧನಾ ವಿಷಯ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಅಧ್ಯಯನಕ್ಕೆ ಒಳಪಟ್ಟಿದೆ ಎನ್ನುವಂಥದ್ದು. ಮತ್ತೊಂದು ದೇಶದ ಆರ್ಥಿಕತೆಗೆ ಸಹಾಯಕವಾಗ್ತಕ್ಕಂಥದ್ದು. ನೋಡಿ, ಒಂದು ದೇಶದ ಆರ್ಥಿಕ ವಿಚಾರಗಳಿಗೂ ಸಾಮಾಜಿಕ ವಿಚಾರಗಳಿಗೂ ಒಂದು ಸಂಬಂಧ ಅಂತಕ್ಕಂಥದ್ದಿದೆ. ಹಿಂದೆ ನಾವು ನೋಡಿದಾಗೆ ಆರ್ಥಿಕ ಸಮಾಜಶಾಸ್ತ್ರ ಅಂತಕ್ಕಂತಹ ಒಂದು ಪ್ರತ್ಯೇಕ ಶಾಖೆಯೇ ಸಮಾಜಶಾಸ್ತ್ರದಲ್ಲಿದೆ. ಯಾಕೆ ಅಂತ ಹೇಳಿದ್ರೆ ಸಮಾಜ ಜೀವಿಯಾದಂತಹ ಮಾನವನಿಗೆ ಹಣಕಾಸಿನ ನೆರವು ಬೇಕು, ಹಣ ಬೇಕು. ಹಾಗಾಗಿ ಅಂತಹ ಉತ್ತಮವಾದಂತಹ ಆರ್ಥಿಕ ಚಟುವಟಿಕೆಗಳನ್ನು ರೂಪಿಸಿಕೊಳ್ಳೋದಕ್ಕೆ ಸಾಮಾಜಿಕ ಹಿನ್ನೆಲೆ ಅಂತಕ್ಕಂಥದ್ದು ಇಲ್ಲಿ ಸಹಾಯವನ್ನು ಮಾಡ್ತದೆ. ಹೇಗೆ ನಾವು ಒಂದು ದೇಶದ ಆರ್ಥಿಕತೆಯನ್ನು ಭದ್ರಪಡಿಸ್ಕೊಳ್ಬೇಕು, ಹಣಕಾಸಿನ ಸ್ಥಿತಿಯನ್ನು ಉತ್ತಮ ಮಟ್ಟಕ್ಕೆ ಕೊಂಡೊಯ್ಯಬೇಕು ಅಂತಕ್ಕಂತಹದ್ದನ್ನು ಇಲ್ಲಿ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ತಿಳಿಸ್ತಾ ಹೋಗ್ತದೆ. ಹಾಗಾಗಿ ವ್ಯಕ್ತಿ ಅಧ್ಯಯನ ಮಾಡುತ್ತಲೇ ಉನ್ನತ ಮಟ್ಟದ ಆರ್ಥಿಕ ಚಿಂತನೆಯ ಕಡೆಗೆ ತನ್ನನ್ನು ತೊಡಗಿಸಿಕೊಳ್ತಾ ಹೋಗ್ತಾನೆ. ಹಾಗಾಗಿಯೂ ಕೂಡ ನಾವು ಒಂದು ದೇಶದ ಆರ್ಥಿಕತೆಗೆ ಇಲ್ಲಿ ಎಷ್ಟೋ ಸಾರಿ ನಾವು ಸಮಸ್ಯೆಗಳನ್ನು ಪರಿಹರಿಸ್ತಕ್ಕಂಥ ಒಂದು ಸಂಗತಿನೇ ಆಗಿರ್ಬೋದು. ಆ ಒಂದು ಸಮಸ್ಯೆಯನ್ನು ಪರಿಹರಿಸಿದ್ವಿ ಅಂದರೆ ಅದು ನಮ್ಮ ದೇಶದ ಆರ್ಥಿಕತೆಗೆ ನೆರವಾಗ್ತಕ್ಕಂತಹ ಸಂಗತಿಯಾಗುತ್ತೆ. ಹೀಗಾಗಿ ಈ ಒಂದು ಆರ್ಥಿಕತೆಗೆ ಕೂಡ ಸಹಾಯಕ ಆಗುತ್ತೆ ಎನ್ನುವಂತಹ. ಕೊನೆಯದು ಆಧುನಿಕ ಸಂಗತಿಗಳ ಜ್ಞಾನ. ನೋಡಿ, ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಪ್ರಚಲಿತ ಸಂಗತಿಗಳ ಜ್ಞಾನವನ್ನು ಮಾನವನಿಗೆ ಸ್ಪಷ್ಟಪಡಿಸ್ತಾ ಹೋಗ್ತದೆ, ತಿಳಿಯಪಡಿಸ್ತಾ ಹೋಗ್ತದೆ. ನಮ್ಮ ಸುತ್ತಮುತ್ತಲಿನ ವಾತಾವರಣ ಅದುವೇ ಸಮಾಜ. ನಮ್ಮ ಸುತ್ತಮುತ್ತ ಏನೆಲ್ಲ ನಡೀತಾ ಇದೆ, ಏನೆಲ್ಲ ಸಂಭವಿಸ್ತಾ ಇದೆ, ಏನು ಬೆಳವಣಿಗೆಗಳಾಗ್ತಾ ಇದೆ, ಇವುಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮಗೆ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ತಿಳಿಸ್ತದೆ. ಸರ್ವಕಾಲಿಕ ಸಂಗತಿಗಳ ಬಗ್ಗೆ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ತಿಳಿಸ್ತಾ ಹೋಗ್ತದೆ. ಮತ್ತು ಆಧುನಿಕವಾಗುತ್ತಾ ಹೋದಂತೆ ಸಮಾಜ ಏನೆಲ್ಲ ಹೊಸ ವಿಚಾರಗಳನ್ನು ಅಳವಡಿಸ್ಕೊಳ್ತದೆ, ಅವುಗಳ ಅಧ್ಯಯನ ಹೇಗೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ತಿಳಿಪಡಿಸ್ತದೆ. ನಾವೊಂದು ಉದಾಹರಣೆಯನ್ನು ತಗೊಳ್ಳೋದಾದರೆ, ಇವತ್ತು ಬಾಲ್ಯ ವಿವಾಹ ಪದ್ಧತಿ ಬಹಳಷ್ಟು ಹಿಂದೆಯೇ ನಿಷೇಧಿಸಲ್ಪಟ್ಟಿದೆ. ಆದರೂ ಕೂಡ ಇವತ್ತು ಸಮಾಜದಲ್ಲಿ ಅಲ್ಲಲ್ಲಿ ಬಾಲ್ಯ ವಿವಾಹಗಳು ನಡೀತಾ ಇದೆ. ಇವತ್ತು ಪ್ರಚಲಿತ ಸಂಗತಿ ಏನು? ಬಾಲ್ಯ ವಿವಾಹ ಕಾಯ್ದೆ ಏನು ಸೂಚಿಸಿದೆ ಅಂತ ಹೇಳಿದ್ರೆ ವಿವಾಹದ ವಯಸ್ಸನ್ನು ನಿಗದಿಪಡಿಸಿದೆ. ನೋಡಿ, ಪುರುಷರಿಗೆ 21 ವರ್ಷಗಳು, ಸ್ತ್ರೀಯರಿಗೆ 18 ವರ್ಷಗಳು ಅಂತೇಳಿ. ಇವತ್ತು ನಡೀತಾ ಇರತಕ್ಕಂಥ ಆಧುನಿಕ ಚಿಂತನೆ ಏನು? ಈ 3 ವರ್ಷಗಳ ಅಂತರ ಯಾಕೆ? ಹೆಣ್ಣು ಮಕ್ಕಳ ವಿವಾಹದ ವಯಸ್ಸನ್ನು ಕೂಡ 21 ವರ್ಷಗಳಿಗೆ ಹೆಚ್ಚಿಸಬೇಕು ಎನ್ನುವಂಥದ್ದು. ಹಾಗಾದ್ರೆ ನೋಡಿ, ಇದು ಇವತ್ತು ಸದ್ಯದ ನಮ್ಮ ಮುಂದೆ ಇರ್ತಕ್ಕಂಥ ಒಂದು ಪ್ರಚಲಿತ ಸಂಗತಿ.
ಜೀವನದಲ್ಲಿ ಪ್ರಸಕ್ತ ಸಂಗತಿ. ಹಾಗಾದರೆ ಇಂತಹ ಸಂಗತಿಗಳನ್ನು ಕುರಿತಾಗಿ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ನಮಗೆ ಮಾಹಿತಿಯನ್ನು ನೀಡುತ್ತದೆ. ಇಂಥ ಹಲವು ಹತ್ತು ಮಾಹಿತಿಗಳನ್ನು ತಿಳಿಸುವ ಮೂಲಕ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಮಾನವನಿಗೆ ಜ್ಞಾನ ಭಂಡಾರವನ್ನು ಒದಗಿಸುತ್ತದೆ. ಈ ಕಾರಣಕ್ಕಾಗಿ ನಾವು ಸಾಮಾಜಿಕ ಸಂಗತಿಗಳನ್ನು, ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡಲೇಬೇಕಾಗುತ್ತೆ, ಅಧ್ಯಯನ ಮಾಡ್ತೀವಿ. ನೋಡಿ ಇಲ್ಲಿ ಸಮಾಜಶಾಸ್ತ್ರದ ಅಧ್ಯಯನದ ಪ್ರಾಮುಖ್ಯತೆ ಅಥವಾ ಸಮಾಜಶಾಸ್ತ್ರದ ಅಧ್ಯಯನದಿಂದ ಆಗ್ತಕ್ಕಂತಹ ಪ್ರಯೋಜನಗಳು, ಉಪಯೋಗಗಳು, ಮಹತ್ವ ಈ ಎಲ್ಲವುಗಳನ್ನು ನಾವು ಒಂದೇ ಉತ್ತರದಲ್ಲಿ ಬರೀತೇವೆ. ವ್ಯಕ್ತಿತ್ವದ ಬೆಳವಣಿಗೆಯಾಗುತ್ತದೆ, ನಮ್ಮ ಮನೋಭಾವಗಳ ಸುಧಾರಣೆಯಾಗುತ್ತದೆ, ನಮ್ಮ ಸಮಾಜದ ಸಮಸ್ಯೆಗಳನ್ನು ಅಧ್ಯಯನ ಮಾಡ್ತೀವಿ. ಅಧ್ಯಯನ ಮಾಡೋದಷ್ಟೇ ಅಲ್ಲ, ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುತ್ತಾ ಸಮಾಜವನ್ನು ಹೊಸದಾಗಿ ರೂಪಿಸ್ತಾ ಹೋಗ್ತೀವಿ. ಮತ್ತು ಹಿಂದುಳಿದಿರ್ತಕ್ಕಂಥ ವರ್ಗಗಳು, ದುರ್ಬಲ ವರ್ಗಗಳು ಅವೆಲ್ಲವುಗಳ ಏಳಿಗೆಗೆ ಅನೇಕ ಸಲಹೆಗಳನ್ನು, ಹಲವಾರು ಅವಕಾಶಗಳನ್ನು ಇಲ್ಲಿ ತಿಳಿಸುವಂಥ ಪ್ರಯತ್ನಗಳು ನಡೀತದೆ. ಹಾಗೆಯೇ ಇದೊಂದು ಬೋಧನಾ ವಿಷಯ, ಉಪಯುಕ್ತವಾಗಿರ್ತಕ್ಕಂಥ ಬೋಧನಾ ವಿಷಯ. ಉನ್ನತ ಮಟ್ಟದಲ್ಲಿ ಅಧ್ಯಯನ ಮಾಡಿದ್ರೆ ಹಲವಾರು ಉದ್ಯೋಗದ ಅವಕಾಶಗಳು ಕೂಡ ಇಲ್ಲಿದೆ. ಮತ್ತು ಸಮಾಜಶಾಸ್ತ್ರದ ಅಧ್ಯಯನ ಮಾಡುತ್ತಲೇ ನಾವು ನಮ್ಮ ದೇಶದ ಆರ್ಥಿಕ ಸ್ಥಿತಿಯನ್ನು ಹೇಗೆ ಹೆಚ್ಚಿಸಿಕೊಳ್ಬೋದು ಅಥವಾ ಉತ್ತಮ ಮಟ್ಟದಲ್ಲಿ ರೂಪಿಸಿಕೊಳ್ಬೋದು ಎನ್ನುವ ಮಾಹಿತಿ ಕೂಡ ಇಲ್ಲಿ ಸಿಗ್ತದೆ. ಮತ್ತು ಆಧುನಿಕ ಸಂಗತಿಗಳು, ನಮ್ಮ ಸುತ್ತಮುತ್ತ ಜರುಗತಕ್ಕಂಥ ಸಂಗತಿಗಳು, ಪ್ರಚಲಿತ ಸಂಗತಿಗಳು ಈ ಎಲ್ಲವುಗಳನ್ನು ನಮಗೆ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ತಿಳಿಸ್ಕೊಡ್ತದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡ್ತೀವಿ. ಮತ್ತು ಒಂದು ಕಡೆ ಗಿಡಿಂಗ್ಸ್ ಹೇಳ್ತಾರೆ, ನಾವು ಏನಾಗಬೇಕು ಅಂತ ಬಯಸ್ತೀವಿ, ಹಾಗಾಗೋದಕ್ಕೆ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ನಮಗೆ ಸಹಾಯವನ್ನು ಮಾಡುತ್ತೆ. ಈ ಎಲ್ಲ ಕಾರಣಗಳಿಗಾಗಿ ನಾವು ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡ್ತೀವಿ. ಅದರಿಂದ ಅನೇಕ ಲಾಭಗಳಿದೆ, ಪ್ರಯೋಜನಗಳಿದೆ, ಅದರ ಮಹತ್ವ ಅಂತಕ್ಕಂಥದ್ದು ಇದೆ ಇರುವಂಥ ಸಂಗತಿ.